ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನೀಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಪ್ಪನ ಬರ್ತಡೇ. ಸೊ ಇವಾಗ ಟೈಮ್ ಬಂದು 11 ಗಂಟೆ ಆಗ್ತಾ ಇದೆ. ಇಲ್ಲಿ ತನಕ ಆ್ಯಸ್ ಯೂಸ್ವಲ್ ಬೆಳಿಗ್ಗೆ ಊಟ ತಿಂಡಿ ಮೆಂತ್ಯ ದೋಸೆ ಮಾಡಿದ್ದೆ, ಯಾವುದು ಕೂಡ ವ್ಲಾಗ್ ಮಾಡಿರಲಿಲ್ಲ. ಸೊ ಹಾಗೆ ಇವಾಗ 11 ಗಂಟೆ ಆಗಿತ್ತು. ಸೊ ಹಾಗೆ ಅಪ್ಪನ ಎಲ್ಲಿಗಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇವಾಗ ನಮ್ಮ ಮನೆಯ ಹತ್ತಿರದಲ್ಲಿ ಅಂದರೆ ಒಂದು 9ರಿಂದ 10 ಕಿಲೋಮೀಟರ್ ಆಗುತ್ತೆ, ಒಂದು ಮಾಲ್ ಇತ್ತು, ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸದ್ಯಕ್ಕೆ ನಾನು ಮಾಲನ್ನು ತೋರಿಸ್ಬೋದು ಅಷ್ಟೇ, ನನಗೆ ಜಾಸ್ತಿ ಪ್ಲೇಸ್ ಎಲ್ಲ ಗೊತ್ತಿಲ್ಲ. ಹಸ್ಬೆಂಡ್ ಜೊತೆನೇ ದೂರ ಎಲ್ಲ ಹೋಗ್ತಾ ಇದ್ವಿ. ಸೊ ಇವಾಗ ಹಸ್ಬೆಂಡ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಮಾಲ್ಗೆ ಹೋಗಿ ಅವ್ರಿಗೇನಾದರೂ ಕೊಡಿಸೋದು ಅಥವಾ ಮಾಲನ್ನು ತೋರಿಸಿ ಬರೋಣ ಅಂತ ಹೇಳಿ ಅಲ್ಲಿಗೆ ಆಟೋ ಮಾಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಆಗಿ ನಾನು ಈ ಮಾಲ್ಗೆ ಬರ್ತಾ ಇರ್ತೇನೆ. ನನಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯ ನಿಯರ್ ಬೈ ಮಾಲ್ ಅಂದರೆ ಇದೇನೆ. ಇನ್ನು ಮಕ್ಕಳಿಗಂತೂ ತುಂಬಾ ಖುಷಿ, ಅಜ್ಜನ ಜೊತೆ ಮತ್ತೆ ಮಾಲ್ಗೆ ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಅವಾಗವಾಗ ಹೋಗಿ ಅಭ್ಯಾಸ ಇದೆ, ತುಂಬ ಇಷ್ಟ ಆಗುತ್ತೆ ಅಲ್ಲಿಗೆ ಹೋಗುವ ಅಂತ ಹೇಳಿ ಡಿಸೈಡ್ ಮಾಡಿದರು. ಸೊ ಹಾಗೆ ಒಟ್ಟಿಗೆ ಹೋಗೋಣ, ಮುಂದೆ ಹೋಗ್ತಾರೆ ಏನಾದರೂ ಗೊತ್ತಿದ್ರೆ. ಸೊ ಹಾಗಾಗಿ ವಾಪಸ್ ಕರೆದು ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇವಾಗ ಕ್ರಿಸ್ಮಸ್ ಕೂಡ ಇರೋದ್ರಿಂದ ಮಾಲಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಡೆಕೋರ್ ಮಾಡಿದ್ರು, ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿತ್ತು. ಮೊದಲಿಗೆ ಒಂದೆರಡು ಫೋಟೋ ಕೂಡ ತೆಗೆದುಕೊಳ್ಳೋಣ ಅಂತ ಹೇಳಿ ಫೋಟೋಸ್ ಎಲ್ಲ ತೆಗೆದುಕೊಂಡ್ವಿ. ಹಾಗೆ ಬರಬೇಕಾದ್ರೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಅದು ಆನಕ ಓಕೆ, ಈಗ ನಿಂತ್ಕಣಿ ಅದು 3 ಜನ ಒಟ್ಟಿಗೆ ಅದು ಇಲ್ಕ. ಫಸ್ಟಿಗೆ ನಾವು ಮೇಲ್ಗಡೆ ಅಂದರೆ ಫೈನಲ್ ಫ್ಲೋರ್ಗೆ ಬಂದ್ವಿ. ಅಲ್ಲಿಂದನೇ 1 by 1 ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಹಾಗೆ ಇವಾಗ ಒಂದೆರಡು ಫೋಟೋ ತೆಗೆದುಕೊಂಡು ಮಕ್ಕಳು ಬಂದ ಮೇಲೆ ಅವರಿಗೆ ಊಟ ಏನಾದರೂ ಬೇಕಂತ ಹೇಳ್ತಾರೆ, ತಿಂಡಿ ಏನಾದರೂ ಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಪ್ಲೇಟ್ ಮಾಮೋಸ್ ತೆಗೆದುಕೊಂಡ್ವಿ. ಈಗಷ್ಟೇ ನಾವು ಊಟ ಮಾಡಿ ಬಂದಿರೋದು, ತಿಂಡಿ ತಿನ್ಕೊಂಡು ಬಂದಿರೋದು. ಸೊ ಹಾಗಾಗಿ ಇವಾಗ ಮಾಮೋಸ್ ತಿನ್ನೋಣ ಬಂದಾಯ್ತಲ್ವ ಅಂತ ಹೇಳಿ ಮೊದಲಿಗೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಹೊಯ್ಕ ಆ್ಯಂಡ್ ಇಲ್ಲಿ ಹೊಯ್ಕ ಆ್ಯಂಡ್ ಸ್ಟಾರ್ ಬಜಾರ್, ಇದು 3 ಹೊಯ್ಕಷ್ಟೆ. ಇಲ್ಲಿ ಬಂದ್ರೆ ಕೂಡಲ ಇದಾಗ್ಬಿಡ್ತ. ಐಸ್ ಕ್ರೀಮ್, ವೇರ್ ಇಸ್ ಐಸ್ ಕ್ರೀಮ್? ಇಲ್ವಾ ಅದು ಆನು ಇಲ್ವಾ? ಸ್ಟೈಲ್ಗೆ ಆಮೇಲೆ ಮಾಡ್ತೀಯಾ? ಮಾಡೋದಿಲ್ಲ? ವೈ ಇಲ್ಕ ನಾನು ಇಲ್ಕ ನೋಡುದಿಲ್ಲ. ಕಳ್ಳಿ ಐಸ್ ಕ್ರೀಮ್. ಅಯ್ಯಪ್ಪೋ ಬ್ಯಾಡ್ಗಲ್ಲ ಆನ. ಕ್ಯೂಟಿ ಚಲೋ ಹಂಗೆ. ಇನ್ನು ಎಲ್ಲಿಗೆ ಬಂದರೂ ಕೂಡ ಮಕ್ಕಳಿಗೆ ಮೊದಲಿಗೆ ಹೊಟ್ಟೆನ ಫುಲ್ ಮಾಡಬೇಕು, ಇಲ್ಲಾಂದರೆ ಅವರು ಏನು ಮಾಡಲಿಕ್ಕೋ ಬಿಡೋದಿಲ್ಲ. ಸೊ ಹಾಗೆ ಶಾಪಿಂಗ್ ಮಾಡಬೇಕು ಅಂತ ಹೇಳಿದರೆ ಮಕ್ಕಳಿಗೆ ಹೊಟ್ಟೆನೆಲ್ಲ ಫುಲ್ ಮಾಡಿಬಿಟ್ಟು ಇವಾಗ ಶಾಪಿಂಗ್ಗೆ ಮಾಡಲಿಕ್ಕೆ ಬಂದ್ವಿ. ಅಲ್ಲಿ ಬಂದು ಅಪ್ಪನಿಗೆ ಏನಾದರೂ ಟೀ ಶರ್ಟ್ ಕೊಡೋಣ ಅಂತ ಹೇಳಿ ಅಂದ್ಕೊಂಡು 1-2-3 ಟೀ ಶರ್ಟ್ ತೆಗೆದುಕೊಂಡು ಬಂದೆ. ಏನೆಲ್ಲ ತೆಗೆದುಕೊಂಡಿದ್ದೀನಿ ಅನ್ನೋದನ್ನು ಮನೆಗೆ ಹೋಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆ ಇಲ್ಲಿ ಬಂದು DIY ಅಂತ ಒಂದು ಸ್ಟೋರ್ ಇದೆ. ಸೊ ಅಲ್ಲಿ ಎಲ್ಲ ರೀತಿಯ ಮನೆಗೆ ಬೇಕಾಗುವಂತಹ ವಸ್ತು ಇರ್ಬೋದು, ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಸೊ ಹಾಗೆ ಎಲ್ಲ ಸಿಗುವ ಕಡೆ ಹೋಗಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅಲ್ಲಿ ನಮಗೆ ಮಕ್ಕಳಿಗೆ ಒಂದೆರಡು ಏನೆಲ್ಲ ಬೇಕಂತ ಹೇಳಿ ತೆಗೆದುಕೊಂಡ್ರು. ಜೊತೆಗೆ ಮತ್ತು ನಾನು ಏನೆಲ್ಲ ತೆಗೆದುಕೊಂಡೆ ಅನ್ನೋದನ್ನು ಮನೆ ಹೋಗಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು.
ये देखो इधर. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಮ್ಸ್ ಆ್ಯಂಡ್ ಮಿನೀಸ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ 3:30 ಆಗ್ತಾ ಇದೆ. ಸೊ ಇವಾಗಷ್ಟೇ ಮಾಲೆಲ್ಲ ತಿರುಗಿ ಬಂದ್ವಿ. ಹಾಗೆ ನಿಮ್ಮ ಜೊತೆ ನಾನು ಇವತ್ತು ಹೊರಗಡೆ ಹೋಗಿದ್ವಲ್ಲ, ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ಸಿಂಪಲ್ಲಾಗಿ ಶೇರ್ ಮಾಡ್ತೀನಿ. ಸೊ ಹಾಗೆ ಇವತ್ತು ಅಪ್ಪನ ಬರ್ತ್ಡೇ ಆಗಿರೋದ್ರಿಂದ ಅವರ ಕೇಕ್ ಕಟಿಂಗ್ ಕೂಡ ಆಗಿಲ್ಲ, ಅದನ್ನು ಕೂಡ ಮಾಡಬೇಕು. ಜೊತೆಗೆ ಕೇಕನ್ನು ತರಬೇಕು. ಇವಾಗಷ್ಟು ಬಂದಿರೋದ್ರಿಂದ ತುಂಬಾ ಸುಸ್ತಾಗಿತ್ತು. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ ಮೇಲೆ ಇವಾಗ ಪ್ಯಾಕೆಲ್ಲ ಓಪನ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ, ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಮೊದಲಿಗೆ ಶೇರ್ ಮಾಡಿಬಿಡ್ತೀನಿ. ಸೊ ಇದು ಬಂದು ನಾವಿವಾಗ ಐರನ್ ಮಾಡ್ತೀವಲ್ಲ, ಸೊ ಐರನ್ ಮಾಡುವಾಗ ಇದನ್ನು ಕೆಳಗಡೆ ಹಾಕ್ಕೊಂಡು ಐರನ್ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇದು ಇರಲಿಲ್ಲ, ಅದನ್ನು ತೆಗೆದುಕೊಂಡಿದ್ವಿ. ಇನ್ನು ಇದು ಬಂದು ಆಲ್ರೆಡಿ ನನ್ನ ಹತ್ರ ಒಂದು ಸಿಂಪಲ್ ಆಗಿರೋದಿದೆ. ಸೊ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು. ಇದು ಬಂದು ನಾನು ಮಿಸ್ಟರ್ DIY ಅಲ್ಲಿ ತೆಗೆದುಕೊಂಡಿರೋದು. ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟು. ಜಾಸ್ತಿ ಏನು ತೆಗೆದುಕೊಂಡಿರೋದು. ಸೊ ಇದು ನನಗೆ ಜಾಸ್ತಿಯಾಗಿ ಬೇಕಾಗುತ್ತೆ. ಮಕ್ಕಳು ಮನೇಲಿರೋದ್ರಿಂದ ಅವಾಗವಾಗ ಸೋಪ್ ಎಲ್ಲ ಗಲೀಜು ಮಾಡಿಬಿಡ್ತಾರೆ. ಹಾಗೆ ಬೆಡ್ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನು ಇದು ಬಂದು ವಾಷಿಂಗ್ ಮಿಷಿನ್ ಕೆಳಗಡೆ ಬುಷ್ ಇದೆಯಲ್ಲ, ಅದಕ್ಕೆ ಹಾಕಲಿಕ್ಕೋಸ್ಕರ ತೆಗೆದುಕೊಂಡು ಬಂದೆ. ಸೊ ಇದು ಬಂದು ಅಮೆಝಾನಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು ಆಯಿತಾ. 399 299 ನೋಡಿದ್ದೆ. ಬಟ್ ಇಲ್ಲಿ 100 ರೂಪೀಸ್ಗೆ ಸಿಕ್ಕಿದೆ ಮಿಸ್ಟರ್ DIY ಅಲ್ಲಿ. ಸೊ ಇದನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ, ಮಿಸ್ಟರ್ DIY. ಸೊ ಈ ರೀತಿಯಾಗಿತ್ತು. ಇನ್ನು ಇದು ಬಂದು ನನಗೆ ಮಕ್ಕಳು ಇವಾಗ ಹೊರಗಡೆ ಎಲ್ಲ ಹೋಗ್ತಾರೆ ಬರ್ಡೇ ಪಾರ್ಟಿಗೆಲ್ಲ. ಅವಾಗ ಏನಾಗುತ್ತೆ, ತಕ್ಷಣ ಯಾರಾದರೂ ಬರ್ಡೇ ಪಾರ್ಟಿಗೆ ಹೇಳಿರ್ತಾರೆ, ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು. ಸೊ ಅವಾಗ ಆ ಗಿಫ್ಟನ್ನು ಹೇಗೂ ತೆಗೆದುಕೊಂಡು ಬರ್ಬೋದು ಬ್ಲಿಂಕಿಟ್ಟಲ್ಲಿ, ಅಲ್ಲೆಲ್ಲ ಆರ್ಡರ್ ಮಾಡ್ಬೋದು. ಬಟ್ ಅದರ ಮೇಲ್ಗಡೆ ಪ್ಯಾಕ್ ಮಾಡಲಿಕ್ಕೆ ಇದು ಕವರ್ ಅಷ್ಟೇ. ಸೊ ಬೇಕಾಗುತ್ತೆ, ಮಕ್ಕಳಂತೂ ಇದ್ಮೇಲೆ ಅದು ಇದು ಎಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ತೆಗೆದುಕೊಂಡೆ. ತುಂಬ ಕಡಿಮೆ ಪ್ರೈಸು, 39 ರೂಪೀಸ್. ಇನ್ನು ಇದು ಬಂದು ಅಪ್ಪನಿಗೋಸ್ಕರ ತೆಗೆದುಕೊಂಡೆ. ಇದು ನಾಚಿಕೆ ಮುಳ್ಳು ತೆಗಿಲಿಕ್ಕಾಗತ್ತಂತೆ, ನೋಡುವ ಅವ್ರಿಗೆ ಯೂಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಇನ್ನು ಬಟ್ಟೆನ ಏನೆಲ್ಲ ತೆಗೆದುಕೊಂಡಿದ್ವಿ ಅಂದರೆ, ಮೊದಲನೇ ಸಾರಿ ಅಪ್ಪನಿಗೆ ಒಂದು T-ಶರ್ಟ್ ತೆಗೆದುಕೊಂಡಿದ್ದೀನಿ. ಸೊ ಇದು ಮಾಲಲ್ಲಿ ತೆಗೆದುಕೊಂಡಿರೋದ್ರಿಂದ ಬಟ್ಟೆ ಅಂತೂ ತುಂಬ ಚೆನ್ನಾಗಿರುತ್ತೆ. 399 ರೂಪಾಯಿ. ಹೀಗೆಂದು 2 ತೆಗೆದುಕೊಂಡಿದ್ದೀನಿ. ಸೊ ಈ ಕಲರ್. ಇನ್ನು ಸಿಂಪಲ್ ಆಗಿ ಇದೊಂದು 3 T-ಶರ್ಟ್ ತೆಗೆದುಕೊಂಡಿದ್ದೀನಿ ಡೈಲಿ ಯೂಸ್ಗೆ. ಸೊ ಇದು ಬಂದು ನಾನೊಂದು T-ಶರ್ಟ್ ತೆಗೆದುಕೊಂಡಿದ್ದೆ. ಇದು T-ಶರ್ಟ್ ಅನ್ನೋದಕ್ಕಿಂತ ಇದು ಇದಾಗುತ್ತೆ, ಏನಾಗುತ್ತೆ, ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ. ಇನ್ನು ಇದು ಬಂದು ಅದ್ವಿನ್ಗೋಸ್ಕರ ತೆಗೆದುಕೊಂಡೆ. ಹೋದ್ಮೇಲೆ ಎಲ್ರಿಗೂ ಒಂದೊಂದು ತೆಗೆದುಕೊಂಡೆ. ಆರ್ನಗೋಸ್ಕರ T-ಶರ್ಟು. ಆರ್ನಾಗೆ ಬೈಕಲ್ಲಿ ಹೋಗ್ತಾಳಲ್ವ, ಸೊ ಆವಾಗ ಡಸ್ಟ್ ಬರುತ್ತೆ. ಸೊ ಹಾಗಾಗಿ ಒಂದು ಚಸ್ಮಾ ಕೂಡ ತೆಗೆದುಕೊಂಡ್ರು. ಇನ್ನೊಂದು ಅದ್ವಿನ್ ತೆಗೆದುಕೊಂಡಿದ್ದಾನೆ, ಅವನು ಕೂಡ ಹಾಕ್ಕೊಂಡಿದ್ದಾನೆ ಇದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸಾಫ್ಟ್ ಟಚ್ ಅಂತ, ಇದು ತುಂಬ ಚೆನ್ನಾಗಿರುತ್ತೆ ಬಟ್ಟೆಗೆ. ತುಂಬಾ ಫ್ರೆಶ್ ಅನಿಸುತ್ತೆ. ಸೊ ಕ್ಲೀನಿಂಗು ಕೂಡ ಈಗಾಗಲೇ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಇದನ್ನು. ಹಾಗೆ ನಾನು ಇದನ್ನು 293ಗೆ ಒಂದು ಆಫರ್ ಕೂಡ ಇತ್ತು. ಸೊ ಹಾಗಾಗಿ ತೆಗೆದುಕೊಂಡಿದ್ದೀನಿ. ಬೇಕಾಗುತ್ತೆ ಮನೆಯಲ್ಲಿ, ಜಾಸ್ತಿ ಅವಾಗವಾಗ ತರೋದಕ್ಕಿಂತ ಒಮ್ಮೆ ತಂದಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ವೆಜಿಟೇಬಲ್, ನುಗ್ಗೆಕಾಯಿ, ಟೀ ಪೌಡರ್, ಮಶ್ರೂಮ್, ಜೋಳ, ಡೀಪ್ ಆಯಿಲ್, ಕೋಲ್ಗೇಟ್, ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ದಿಸ್ ಇಸ್ ಬೀಟ್ರೂಟ್.
ಟೋಟಲ್ ಥಮ್ಸ್ ಅಪ್ ತೆಗೆದುಕೊಂಡು ಬಂದಿದ್ವಿ, ಜೊತೆಗೆ ಹಪ್ಪಳ ಅದೆಲ್ಲ ಮಾಡಿ ಯೂಸ್ ಮಾಡಿ ಆಯಿತು. ಸೊ ಇನ್ನೊಂದು ಇದನ್ನು ತೆಗೆದುಕೊಂಡಿದ್ದೀನಿ. ಇದೊಂದು ಇತ್ತು ನಮ್ಮ ಮನೆಯಲ್ಲಿ. ಸೊ ಇದು ಬಂದು ಫಿಲ್ಟ್ರ್ ಇದು ವಾಟ್ರದ್ದು. ಸೊ ಹಾಗೆ ಇದನ್ನು ಡೆಕೋರ್ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ತೆಗೆದುಕೊಂಡೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಇಷ್ಟು ಶಾಪಿಂಗು, ಮಕ್ಕಳು ಸ್ವಲ್ಪ ಆಟ ಆಡಲಿಕ್ಕೆ ಸ್ವಲ್ಪ ತೆಗೆದುಕೊಂಡ್ರು. ಇದಿಷ್ಟು ಇವತ್ತು ಶಾಪಿಂಗ್ ಮಾಡಿದ್ದೀನಿ. ಹಾಗೆ ಇವಾಗ ಹೋಗಿ ಕೇಕ್ ತೆಗೆದುಕೊಂಡು ಬಂದು ಕೇಕ್ ಕಟಿಂಗ್ ಮಾಡಿದರೆ ಸೊ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೈಟ್ ಕೂಡ ಊಟಕ್ಕೆ ಏನಾದರೂ ವೆಜಿಟೇರಿಯನ್ ಮಾಡಬೇಕಲ್ವಾ. ಸೊ ಪನ್ನೀರ್ ಇದೆ, ಮಶ್ರೂಮ್ ಇದೆ. ಸೊ ವೇಡ್ರಲ್ಲಿ ಏನಾದರೂ ಒಂದು ಸಾರನ್ನು ಮಾಡ್ತೀನಿ. ಹಾಯ್ ಅದ್ವಿನ್. ಹಾಯ್. ಕನ್ನಡಕ ಯಾಕೆ ತಗೊಂಡಿದ್ದೀನ? ನಂಗೆ ತೋರುಲಿಲ್ಲ. ಯಾಕೆ? ನಾನು ಫಸ್ಟ್ ಸ್ಕೂಲೇ ಫಸ್ಟ್ ಬೆಂಚ್ ಕೂಕಣ್ಣ, ಆದರೂ ನಂಗೆ ತೋರುವುದಿಲ್ಲ. ಅದಕ್ಕೆ ಅವನಿಗೆ ಒಂದು ಕನ್ನಡಕ ಕೊಡಿಸಿದೆ, ಕೇವಲ 50 ರೂಪಾಯಿ. ಇವಾಗ ಚೆನ್ನಾಗಿ ತೋರುತ್ತಂತೆ. ಮಮ್ಮಿ ಎಲ್ಲಿದ್ದಾಳೆ? ಕನ್ನಡಕ ತೆಗಿ. ಮಮ್ಮಿ ಎಲ್ಲಿದ್ದಾಳೆ? ಮಮ್ಮಿ ಕೆಳಗಿದ್ದಾಳೆ, ಈಗ ತೋರೋದಿಲ್ಲ. ಪರ್ಫೆಕ್ಟ್ ನೋಡಿ, 50 ರೂಪಾಯಿ ಕನ್ನಡಕದಿಂದ ನೋಡಿ ಇವರು. ವಾವ್, ಬ್ಯೂಟಿಫುಲ್. ಮಮ್ಮಿ ಎಲ್ಲಿದ್ದಾಳೆ? ಸ್ಟೈಲಿಗೆ ಅವನದು ಕಣ್ಣಿಲ್ಲ ಅಷ್ಟೇ. ಅದು ಫುಲ್ಲು ಸೀರಿಯಸ್ಸಲ್ಲಿದ್ದಾನೆ. ಅವನಿಗೆ ಕನ್ನಡಕ ಕೊಡಿಸಿದ್ನಲ್ಲ ಅಲ್ಲ ಅಜ್ವಿನ್? ನಾನೇ ಕನ್ನಡಕ ತೆಗಿ. ಮಮ್ಮಿ ಎಲ್ಲಿದ್ದಾಳೆ? ಅವಳಿಗೆ ಕರೆಕ್ಟ್ ಕಾಣಿಸುತ್ತೆ. ಹಾಯ್ ಡಾರ್ಲಿಂಗ್. ಹಾಂ, ಹೋಯ್ತಾ ಎಂತ? ಹಾಂ, ತುಂಡಾಯ್ತಾ? ಹಾಂ, ಏನಾಯ್ತು? ಇನ್ನು ಅಜ್ಜ ಮೊಮ್ಮಗ ಮನೆಯಲ್ಲಿದ್ದಾರೆ. ಸೊ ಹಾಗೆ ಆರ್ನ ಮತ್ತು ನಾನು ಕೇಕ್ ತೆಗೆದುಕೊಂಡು ಹೋಗಲಿಕ್ಕೆ ಬಂದ್ವಿ. ಕೇಕ್ ತೆಗೆದುಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ವಿ. ಹೋಗಿ ಕೇಕ್ ಕೂಡ ಕಟ್ ಮಾಡ್ತೀವಿ. ಅಯ್ಯಯ್ಯೋ, ಕೆಳಗೆ ಇಟ್ಟದ? ಆಯ್ತು, ಮರ್ಯಾದೆ ಇಲ್ಲ ಅದಕ್ಕೆ. ಕೇಕ್ ಇಟ್ಕೊಂಡ್ಕೊಟ್ರೆ ಯಾಕೆ ಈ ಥರ ಮಾಡ್ತಿದ್ಯಾ? ತಿರ್ಗೊಂದು ಸ್ವಲ್ಪ. ಆಯ್ತು, ಕೇಕ್ ಎಲ್ಲೇಂದ್ರಲ್ಲಿ ಆ ಕೇಕಿಗೆ ಮರ್ಯಾದೆಯೇ ಇಲ್ಲ ಅಪ್ಪಿಯ. ಈಗ ಕೇಕ್ ಕಟಿಂಗ್. ಮೇಡಮ್ ಈಸ್ ಕಮಿಂಗ್. ಮೇಡಮ್ ಇಲ್ಲ, ಈಗ ಕಟ್ ಮಾಡಿ. ಮತ್ತೆ ಹಲೋ ಅಭಿ ಅಲ್ಲ ನಿಮಗೂ ಅವಳು ಸ್ವಲ್ಪ ತಮಾಷೆ ಮಾಡಿ. ಹಲೋ ಈಗಿನ ಪತಿ ಹೊಂಪು ಒಂದು ಹಾಕಿರಲ್ಲ. ಹ್ಯಾಪಿ ಬರ್ಡೇ ಅಜ್ಜಯ್ಯ. ಅಜ್ಜ ಫೋಟೋ ಆಗಿದೆ, ಡೋಂಟ್ ಟಚ್. ಕಾಲ್ ತೆಗಿಯಾನ, ಕಾಲ್ ಕೆಳಗಾಕ್. ಅದ್ವಿನ್ ಶೆಟ್ಟಿ ಇವಾಗ ಅಜ್ಜನ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾನೆ. ನೀ ಕನ್ನಡಕ ಒಂದು ತೆಗಿ ಮಾರಯ್ಯ, ಚೆನ್ನಾಗಾಗಲ್ಲ. ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಅಜ್ಜನ ಬರ್ಡೇಗಲ್ಲ. ಯಾರ? ಅಜ್ಜಿ ಕಟ್ಟಾಯ್ತು ಅನ್ಸತ್ತೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಮಂಜು, ಹ್ಯಾಪಿ ಬರ್ಡೇ ಟು ಬಿಗ್ ಬಾಸ್ ಮಂಜು ಅಲ್ಲ, ನಮ್ಮನೆ ಮಂಜು. ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. God bless you.
ಸಕ್ಕತ್ತಿದೆ ಒಂದು ನಿಮಿಷ ತಿನ್ಸ್ರಲ್ಲ ನೀವು ನನ್ನ ಸ್ಪೂನ್ ತಕ್ಕ ನನಗೆ ಕಟ್ ಮಾಡಿದ್ದಾರೆ ಅದೇ ಕಟ್ ಓಕೆ ಫೋಟೋ ತಗೊಂಡು ನಿಂತ್ಕೊಂಡೆ ಅದ್ವೇನ ಸ್ಮೈಲ್ ಕೈ ಅಂತ ಮಗ ಸ್ಮೈಲ್ ಕೂತ್ಕೋ ಅಜ್ಜಿನ ತಪ್ಕೋ ಜಂಗ ಹಾಂ ಆರ್ನ ಅಜ್ಜನ ಮೇಲತ್ಕೋ ಅಜ್ಜ ಅಣ್ಣನ ಕಣ್ಣಿಗೆ ಮಾಡ ಅಣ್ಣನ ಕಣ್ಣೆ ಮಾಡ ಅಣ್ಣನ ಕಣ್ಣೆ ತಪ್ಕೋ ಅಜ್ಜನ ಹಿಡ್ಕೋ ಹೇಳೋದಿಗೆ ಏನಿಲ್ಲ ಅಜ್ಜನ ಹಿಂಗೆ ಹಿಡ್ಕೋ ತಪ್ಕೋ ಚಂದ ಅದಾಯ್ತು ಫೋಟೋ ತೆಗ್ದಾಯ್ತು ಆಪೋಸ್ ಆಯ್ತು ಇನ್ನೊಂದು ಫೋಟೋ ಅಲ್ಲ ನಿನ್ನ ಫೋಟೋ ತೆಗೆದಲ್ಲ ಅಜ್ಜನ ಬಿಟ್ರಿ ತಪ್ಕೋ ಹಂಗೆ ವೆರಿ ನೈಸ್ ಸೂಪರ್ ಹಾಂ ಅದು ಯೂಸ್ ಮಾಡಿ ಹಾಂ ಅದು ಇಲ್ಲಿ ಕಾಣಿ ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇನ್ನು ಸಾಯಂಕಾಲದ ಊಟಕ್ಕೆ ಪನ್ನೀರ್ ಮಟರ್ ಮಾಡ್ತಾ ಇದ್ದೀನಿ. ಸೊ ಕಾಜು ಹಾಕಿ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಮತ್ತೆ ನಾನು ಶೇರ್ ಮಾಡ್ತೀನಿ. ಸೊ ಹಾಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.